ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್ ಪ್ರೆಸೆನ್ಸ್ ಭೂಮಿಕಾ ಕ್ಲಬ್ 32ನೇ ಎಡಿಷನ್ ಇವತ್ತು ಶೈಕ್ಷಣಿಕ ನಗರಿ ಧಾರವಾಡ ಜಿಲ್ಲೆಯಲ್ಲಿ ನಡೀತಾ ಇದೆ. ಧಾರವಾಡ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಭೂಮಿಕಾ ಕ್ಲಬ್ ತರಿತಾ ಇದೆ. ಇಲ್ಲಿಯ ನಾರಿಯರನ್ನ ರಂಜಿಸೋದಕ್ಕೆ ಕುಣಿಸೋದಕ್ಕೆ ನಾವು ಭೂಮಿಕಾ ಕ್ಲಬ್ ಅನ್ನು ಇಲ್ಲಿಗೆ ಹೊತ್ತಂದಿದ್ದೇವೆ. ನಮ್ಮ ಕಾರ್ಯಕ್ರಮದ ಅಸೋಸಿಯೇಟ್ ಸ್ಪಾನ್ಸರ್ ಐ ಬಡ್ಡಿ, ಸಪೋರ್ಟೆಡ್ ಬೈ ರೋಟರಿ 7 ಹಿಲ್ಸ್ ಧಾರವಾಡ. ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದ ಹೈಲೈಟ್ಸ್ ಏನು? ಹಾಡು, ಹರಟೆ, ಡಾನ್ಸ್, ಕ್ವಿಜ್, ಸೆಲ್ಫ್ ವಿಮೆನ್ ಡಿಫೆನ್ಸ್ ಜೊತೆಗೆ ಇಲ್ಲಿ ವಿಶೇಷವಾಗಿ ಮ್ಯಾಜಿಕ್ ಶೋ ಕೂಡ ಇದೆ. ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದ ಹೈಲೈಟ್ಸ್ ಏನು, ಬನ್ನಿ ನೋಡೋಣ. ನಾಡಗೀತೆಯೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮ ಜಾದು, ಅಡುಗೆ ಸ್ಪರ್ಧೆ, ನೃತ್ಯ ಸೊಬಗು, ಕಿರುನಾಟಕ, ಗಾಯನ, ಸ್ವಯಂ ರಕ್ಷಣೆ ಕಲೆ, ಮಾರ್ಗದರ್ಶನ ಮೊದಲಾದ ಸಾಂಸ್ಕೃತಿಕ ಸಿರಿಯೊಂದಿಗೆ ಪ್ರೇಕ್ಷಕರಿಗೆ ರಸದೌತಣ ನೀಡಿತು. ರತಿಕಾ ನೃತ್ಯ ಶಾಲೆಯ ತಂಡದವರು ಹಾಗೂ ಗಣೇಶ ನೃತ್ಯ ಶಾಲೆಯ ತಂಡದವರು ಮಾಡಿದ ನೃತ್ಯವನ್ನು ನೆರೆದವರು ಮೆಚ್ಚಿಕೊಂಡರು. ಮಹಿಳೆಯರು ಪ್ರತಿಭೆ ಪ್ರದರ್ಶಿಸಬೇಕು, ಎಲ್ಲ ಕ್ಷೇತ್ರದಲ್ಲಿ ಸಾಧನೆ ಮೆರಿಬೇಕು ಅಂತ ಎಸ್ಡಿಎಂ ವಿಶ್ವವಿದ್ಯಾಲಯದ ಕಾರ್ಯನಿರ್ವಾಹಕ ನಿರ್ದೇಶಕಿ ಪದ್ಮಲತಾ ನಿರಂಜನ್ ಹೇಳಿದರು. ನಾವು SDMನಲ್ಲಿ ಸಾಧಾರಣ 80,000 ಹೆಣ್ಣು ಮಕ್ಕಳಿಗೆ ಫ್ರೀ ಉಚಿತವಾಗಿ ಪ್ರತಿದಿನ, ಅಂದರೆ ಒಂದು ದಿವಸಕ್ಕೆ ಒಂದು 200-300 ಜನ ಹೆಣ್ಮಕ್ಳು, ವರ್ಷಕ್ಕೆ 80,000 ಪೇಷಂಟ್ಗಳು, ಹಾಗೆ 80,000 ಪೇಷಂಟ್ಗಳು ಔಟ್ ಪೇಷಂಟ್ಸ್ ಆದರೆ 9,000 ಹೆಣ್ಮಕ್ಳಿಗೆ ಅಲ್ಲಿ ಉಚಿತವಾಗಿ ಅಡ್ಮಿಷನ್ ನಾವು ಮಾಡ್ತೇವೆ. ಅಡುಗೆ ಸ್ಪರ್ಧೆಗೆ ಚೀಟಿ ಎತ್ತುವುದರ ಮೂಲಕವಾಗಿ ಇಬ್ಬರನ್ನು ಆಯ್ಕೆ ಮಾಡಲಾಯಿತು. ಸ್ಪರ್ಧಿಗಳಾದ ಅನಸೂಯ ಕಮ್ಮಾರ ಹಾಗೂ ರೇಖಾ ಲದ್ವಾ ಅವರು ಕೇಸರಿ ಬಾತ್ ತಯಾರಿಸಿದರು. ಅನಸೂಯ ಅವರು ಈ ಸ್ಪರ್ಧೆಯಲ್ಲಿ ವಿಜೇತರಾದರು. ಮಾಧುರಿ ಕುಲಕರ್ಣಿ, ಸಮಿತಾ ಸಾರಂಗ ಹಾಗೂ ಸುಜಾತಾ ಅವರು ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದರು. ಅನ್ಸೂಯಮ್ಮ ಅವರಿಗೆ ಪ್ರಥಮ ಬಹುಮಾನ. ಇದು ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್ ಪ್ರೆಸೆನ್ಸ್ ಭೂಮಿಕಾ ಕ್ಲಬ್ ಇನ್ ಅಸೋಸಿಯೇಷನ್ ವಿತ್ ನಮ್ಮ ಅಸೋಸಿಯೇಟ್ ಸ್ಪಾನ್ಸರ್ ಬಂದು ಐ ಬಡ್ಡಿ, ಹಾಗೇನೆ ಸಪೋರ್ಟೆಡ್ ಬೈ ರೋಟರಿ 7 ಹಿಲ್ಸ್ ಧಾರವಾಡ ಇವ್ರ ಕಡೆಯಿಂದ. ಓಕೆ, ಎಲ್ಲರೂ ಸೂಪರ್, ಕಂಗ್ರ್ಯಾಚುಲೇಷನ್ಸ್. ಬೆಂಗಳೂರಿನ ಮ್ಯೂಜಿಷಿಯನ್ SP ನಾಗೇಂದ್ರ ಪ್ರಸಾದ್ ಅವರ ಲೈವ್ ಮ್ಯಾಜಿಕ್ ಶೋ ಪ್ರೇಕ್ಷಕರನ್ನು ನಡುಗಡಲಿನಲ್ಲಿ ತಿಳಿಸಿತು. ಕೈಯಲ್ಲಿ ಒಂದೆರಡು ವಸ್ತು ಹಿಡಿದು 3-4 ಹೀಗೆ ಹೆಚ್ಚಿಸುವುದು, ಕೈಯಲ್ಲಿ ಹಿಡಿದ ವಸ್ತುವನ್ನು ಮಾಯವಾಗಿಸೋದು, ಹಗ್ಗಕ್ಕೆ ಗಂಟು ಹಾಕಿ ನಂತರ ಗಂಟು ಇಲ್ಲದಂತೆ ಮಾಡೋದು ಮೊದಲಾದ ಚಮತ್ಕಾರಗಳನ್ನು ಪ್ರದರ್ಶಿಸಿದರು. ಐಬಡಿ ಕಣ್ಣಿನ ಆಸ್ಪತ್ರೆಯ ಡಾಕ್ಟರ್ ರಾಜಶೇಖರ್ ಪಾಟೀಲ್ ಅವರು ಕಣ್ಣಿನ ಆರೋಗ್ಯದ ಬಗ್ಗೆ ಉಪಯುಕ್ತ ಮಾಹಿತಿ ನೀಡಿದರು. ಕಳೆದ 2-3 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಒಂದು ಒಳ್ಳೆಯ ಉತ್ತಮ ಲೆನ್ಸ್ಗಳು ಬಂದಿದ್ದಾವೆ. ಇಂಡಿಯನ್ ಲೆನ್ಸ್ಗಳು ಅವು ಲಭ್ಯ ಇದ್ದಾವೆ ಮತ್ತು ಇಂಪೋರ್ಟೆಡ್ ಲೆನ್ಸ್ಗಳು ಲಭ್ಯವಿದ್ದಾವೆ. ಇವು ಟ್ರೈಫೋಕಲ್ ಅಂತ ಲೆನ್ಸ್ಗಳಿದ್ದಾವೆ, ಇಡಾಫ್ ಅಂತ ಎಕ್ಸ್ಟೆಂಡೆಡ್ ಡೆಪ್ತ್ ಅಂತೇಳಿ ಲೆನ್ಸ್ಗಳಿದ್ದಾವೆ. ಇದರಲ್ಲಿ ಅನುಕೂಲ ಏನಿದೆಪ್ಪ ಅಂತಂದರೆ, ಪೊರೆ ಆಪರೇಷನಲ್ಲಿ ಈ ಥರ ಲೆನ್ಸ್ಗಳನ್ನ ಅಳವಡಿಸೋದ್ರಿಂದ ನಿಮಗೆ ದೂರದೃಷ್ಟಿ ಜೊತೆಗೆ ಮಧ್ಯದೃಷ್ಟಿ ಅಂದರೆ ಈ ಟೇಬಲ್ ಮೇಲೆ ಏನಿದೆ, ಕಾಲಲ್ಲಿ ಏನಿದೆ, ಇದೆಲ್ಲ ಮಧ್ಯದೃಷ್ಟಿ ಬಂದುಬಿಡ್ತದೆ. ಆಮೇಲೆ ಹತ್ತಿರ ದೃಷ್ಟಿ, ಸಮೀಪದ್ದು, ಅಕ್ಕಿ ಹಸನು ಮಾಡೋದು, ಸೂಜಿ ಪೋಣಿಸೋದು ಇರ್ಬೋದು, ಓದೋದಿರ್ಬೋದು, ಎಲ್ಲವೂ ಸಮೀಪ ದೃಷ್ಟಿ ಬರ್ತವೆ. ಸೊ ಇವೆಲ್ಲ 3 ಕವರ್ ಆಗುವಂಥ ಲೆನ್ಸ್ಗಳನ್ನ ಈಗ ಮಾರುಕಟ್ಟೆಯಲ್ಲಿ ಮುಂಚೆಗಿಂತಲೂ ಭಾಳ ಒಳ್ಳೆಯ ಲೆನ್ಸ್ಗಳು ಲಭ್ಯವಿದ್ದಾವೆ. ಸೊ ಈ ಎಲ್ಲ ಸೌಲಭ್ಯಗಳನ್ನ ನಾವು ನಮ್ಮಲ್ಲಿ ಐಬಡ್ಡಿ ಕಣ್ಣಿನ ಆಸ್ಪತ್ರೆಯಲ್ಲಿ ಇದನ್ನು ನಾವು ತಂದಿದ್ದೇವೆ. ರೋಟರಿ ಕ್ಲಬ್ ಆಫ್ 7 ಹಿಲ್ಸ್ನ ಅಧ್ಯಕ್ಷೆ ಮಾಧುರಿ ಬಿರಾದಾರ್ ಮಾತನಾಡಿ, ರೋಟರಿ ಸಂಸ್ಥೆಯು ಪೋಲಿಯೋ ನಿರ್ಮೂಲನೆಗೆ ಶ್ರಮಿಸ್ತಾ ಇದೆ, ವಿವಿಧ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದೆ ಅಂತ ಹೇಳಿದರು. ಪೋಲಿಯೋ ಅನ್ನಂಥ ಮಹಾಮಾರಿಯನ್ನು ಜಗತ್ತಿನಿಂದ ಹೊಡೆದೋಡಿಸಲು ರೋಟರಿ ಕ್ಲಬ್ ನಿಸ್ವಾರ್ಥ ಸೇವೆಯನ್ನು ಇಂದಿನವರೆಗೂ ಮಾಡುತ್ತಾ ಬಂದಿದೆ. ರೋಟರಿಯ ಪೋಲಿಯೋ ನಿರ್ಮೂಲನೆಯು ಒಂದು ಪ್ರಾಜೆಕ್ಟ್ ಆಗಿ ಫಿಲಿಪೈನ್ಸ್ನಲ್ಲಿ ಶುರು ಆಯಿತು. ಈಗ ಪೋಲಿಯೋ ಪ್ಲಸ್ ಎಂಬ ಕಾರ್ಯಕ್ರಮವಾಗಿ 1985 ಸಾಲಿನಲ್ಲಿ ಸ್ಥಾಪಿಸಲ್ಪಟ್ಟಿತು. ಈಗ ಅದು ಗ್ಲೋಬಲ್ ಪೋಲಿಯೋ ಇರಾಡಿಕೇಷನ್ ಇನಿಷಿಯೇಟಿವ್ GPEI ಅಂತ ಸ್ಥಾಪನೆಯಾಗಿದೆ. WHO ಹಾಗೂ ಯುನಿಸೆಫ್ ಜೊತೆಗಿನ ಪಾರ್ಟ್ನರ್ಶಿಪ್ನಿಂದಾಗಿ 99% ಪೋಲಿಯೋ ಕೇಸಸ್ ಕಡಿಮೆ ಆಗ್ಯಾವ. ಧಾರವಾಡದ ಟೆಕ್ವಾಂಡೋ ಕ್ರೀಡಾಪಟು ಅದಿತಿ ಪರಪ್ಪ ಅವರು ಪ್ರೇಕ್ಷಕರಿಗೆ ಸ್ವಯಂ ರಕ್ಷಣೆ ಕಲೆ ಸುಲಭ ಪಟುಗಳ ಕುರಿತು ಮಾಹಿತಿಯನ್ನ ನೀಡಿದರು. ನೀವು ಸೆಲ್ಫ್ ಡಿಫೆನ್ಸ್ ಪವರ್ ಯೂಸ್ ಮಾಡಬೇಕನ್ನೋ ನೆಸೆಸಿಟಿ ಇಲ್ಲ, ಅವಶ್ಯಕತೆ ಇಲ್ಲ. ಬರೀ ಒಂದು ಬಟ್ಟಿಂದ
ನೀವೇನು ಬೇಕಾದ್ ಮಾಡ್ಬೋದು. ಸುದರ್ಶನ್ ಚಕ್ರ ಒಂದೇ ಬಟ್ಟಿಂದ ಹಿಡಿತಾನೆ, ನಾವು ಹಾಗೆ ಒಂದೇ ಬಟ್ಟಿಂದ ಒಂದು ಮನುಷ್ಯನ ಸಾಯಿಸ್ಬೋದು. ಸೊ ಇಲ್ಲಿ ಹಿಡಿಬೇಕು. ನೆಕ್ಸ್ಟ್ ಈ ಪಾರ್ಟ್ ಇಲ್ಲೇ ನೀವು ನಿಮಗೆ ಮಾಡ್ಕೊಂಡು ನೋಡ್ಬೇಕ್ರಿ, ಅಂದರೆ ನಿಮ್ಗೆ ಗೊತ್ತಾಗ್ತೈತಿ. ಬರೀ ಯೂಟ್ಯೂಬ್ನಾಗ ಅಡ್ಗೆ ನೋಡ್ರಲ್ರಿ, ಮನ್ಯಾಗ ಮಾಡಬೇಕು. ನೆಕ್ಸ್ಟ್ ಕುತ್ಕೆ ಅಲ್ರಿ ಹಿಂಗೆ ಚಿಕ್ತಾರೆ, ಹೌದಾ? ಹಿಂಗೆ ಅವ್ನು ನೋವು ಆಗತೈತಿ? ಇಲ್ಲ, ಆಗೋದಿಲ್ಲ. ಆಗತೈತಿ? ಇಲ್ಲ. ಸೊ ಈಗ ನೋಡ್ರಿ, ಏ ಬಿಂದು ಬಾ ಒಳಗೆ ಬಾ. ಶ್ರೇಯ ನರ್ಸಿಂಗ್ ಕಾಲೇಜಿನ BSc ನರ್ಸಿಂಗ್ ಕೋರ್ಸ್ನ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಸಮಾಜದ ಬೆಳವಣಿಗೆಯಲ್ಲಿ ಯುವತಿಯರ ಪಾತ್ರ ಎಂಬ ಕಿರುನಾಟಕ ಪ್ರದರ್ಶಿಸಿದ್ರು. ಎಲ್ಲ ಹೆಣ್ಮಕ್ಳ ವಿರುದ್ಧ ಶೋಷಣೆ ಆಗ್ತಿರ್ತೈತಿ, ಆದ್ರೆ ಅವ್ರು ಆ ಶೋಷಣೆ ವಿರುದ್ಧ ಏನ್ ಮಾಡ್ಬೇಕು? ಧ್ವನಿ ಎತ್ತಬೇಕು. ಅವ್ರ ಧ್ವನಿ ಎತ್ತಿದಾಗ ಮಾತ್ರ ಅವ್ರಿಗೆ ನ್ಯಾಯ ಸಿಗ್ತೈತಿ. ಇಲ್ಲ ಅಂದ್ರೆ ಈಗ ದಬ್ಬಾಳಿಕೆ ಆಗಿ ಹೀಗೆ ಇರ್ಬೇಕಾಗ್ತದೆ. ರೋಟರಿ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ದೃಷ್ಟಿ ದೇಶಪಾಂಡೆ ಹಂಪಿಹೊಳಿ ಮಾತನಾಡಿ, ರೋಟರಿ ವತಿಯಿಂದ STM ಆಸ್ಪತ್ರೆಯಲ್ಲಿ ಎದೆಹಾಲು ಬ್ಯಾಂಕ್ ಸ್ಥಾಪಿಸಲಾಗಿದೆ ಅಂತ ಹೇಳಿದರು. ತನ್ನ ಕೂಸಿಗೆ ಕೊಡೋದಾದ ಮೇಲೆ ಏನು ಎಕ್ಸ್ಟ್ರಾ ಹಾಲು ಉಳಿತದ ಅದನ್ನು ಒಂದು ಬ್ಯಾಂಕಿಗೆ ಡೊನೇಟ್ ಮಾಡೋದು. ಅದು ಅವರಿಗೂ ಏನೂ ಉಪಯೋಗ ಇಲ್ಲ, ಕೂಸಿಗೂ ಏನೂ ಉಪಯೋಗ ಇಲ್ಲ. ಓಕೆ, ಬಟ್ ಈ ಥರ ಮಾಡಿ ಸಂಗ್ರಹ ಮಾಡಿ ಏನಾಗ್ತದೆ ಅಂತ ಹೇಳಿದರೆ, ಒಂದು ವರ್ಷದಲ್ಲಿ ಸುಮಾರು 180ರಿಂದ 200 ಇನ್ಫೆಂಟ್ ಅಂದರೆ ನ್ಯೂ ಬಾರ್ನ್ ಬೇಬಿ ಡೆತ್ಸ್ ಆಗ್ತಿದ್ದು. SDM, ಐ ಆಮ್ ಜಸ್ಟ್ ಸ್ಪೀಕಿಂಗ್ ಆಫ್ ಒನ್ ಹಾಸ್ಪಿಟಲ್. SDM ಅಲ್ಲೇ 200 ಅಂತ ಹಿಡ್ಕೊಳ್ರಿ ಕೂಸುಗಳು, ಜಸ್ಟ್ ಬಾರ್ನ್ ಬೇಬೀಸ್ ಡೆತ್ ಆಗ್ತಿದ್ದು, ಕನ್ಸಿಡ್ರಿಂಗ್ ವೇರಿಯಸ್ ರೀಸನ್ಸ್, ನೋ ಮಿಲ್ಕ್, ನೋ ನ್ಯೂಟ್ರಿಷನ್, ಇನ್ಫೆಕ್ಷನ್, ನ್ಯೂಮೋನಿಯಾ ಎಕ್ಸೆಟ್ರಾ. ಈ ತಾಯಿಗಳು ಹಾಲು ಕೊಟ್ಟಿದ್ದನ್ನು ಇವ್ರಿಗೆ ಹಾಕಿ ನೋಡಿ ಪಾಸ್ಟ್ 3 years ಸದ್ಯಕ್ಕೆ SDM ಅಲ್ಲಿ 0 ಡೆತ್ಸ್ ಇವೆ, 0. ಲಕ್ಕಿ ಡ್ರಾದಲ್ಲಿ ಧಾರವಾಡದ ಸಪ್ತಾಪುರದ ಸುಮಿತ್ರಾ PT ಅವರು 15,000 ರೂಪಾಯಿ ಮೌಲ್ಯದ ವಾಟರ್ ಪ್ಯೂರಿಫೈಯರ್ ಅನ್ನು ಪಡೆದುಕೊಂಡರು. ಕಾರ್ಯಕ್ರಮದ ಕುರಿತು ಮಹಿಳೆಯರು ಮೆಚ್ಚುಗೆಯ ಮಾತುಗಳನ್ನಾಡಿದರು. ವಂಡರ್ಫುಲ್ ಪ್ರೋಗ್ರಾಮ್, ಭಾಳ ಇಷ್ಟ ಆಯ್ತು ನಮಗೆ. ಇನ್ನೂ ನೀವು ಮತ್ತೆ ಬರ್ರಿ, ಮತ್ತು ನಾವು ಪ್ರೋಗ್ರಾಮ್ಗಳನ್ನು ನಮ್ಮ ಕಡೆಯಿಂದ ಕೊಡ್ತೀವಿ, ವೆರೈಟಿ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡ್ತೀವಿ ನಾವು. ಮಹಿಳೆಯರಾತು ಯಾವ ರೀತಿ ನಾವು ಜನ್ರೇಷನ್ ಪ್ರೆಸೆಂಟ್ಲೇ ಇದೆ, ಯಾವ ಆಯಲ್ ಉಪಯೋಗಿಸ್ಬೇಕು, ಆಮೇಲೆ ಏನು ಹೆಲ್ತ್ ಕಾಪಾಡಬೇಕು, ಯಾವ ರೀತಿ ನಾವು ಬದುಕಬೇಕು ಅನ್ನೋದು ಈ ಒಂದು ಕ್ಲಬ್ ಮುಖಾಂತರ ಎಲ್ಲರಿಗೆ ಮನವರಿಕೆ ಮಾಡಿಕೊಟ್ಟಿಗೆ ತುಂಬ ಹೃದಯ ಅಭಿನಂದನೆಗಳು. ನಾನು 10 ನಿಮಿಷ ಕುಂತು ಹೋಗ್ಬೇಕಂತ ಬಂದಾಕಿ ಪೂರಾ ಮುಗಿಯತನ ಕುಂತು ಅಷ್ಟು ಖುಷಿಯಾಗಿ ಹೊಂಟೀನಿ ನೋಡ್ರಿ. ಆ ಭಾರಿ ಖುಷಿ ಆಗೈತೆ ರೀ ನನಗೆ. ನಮ್ಗೆ ಲೇಡೀಸಿಗಂತ ಮಾಡಿದ್ದು ಸ್ಟೇಜ್ ಭಾಳ ಅಗ್ದಿ ಖುಷಿಯಿಂದ ಭಾಳ ಚಂದಾಗೆ ರೆಡಿಯಾಗಿ ಬಂದ್ವಿ. ನಾವೆಲ್ಲ ಭಾಳ ಜೋಶ್ಲೆ ಕೂತಿದ್ವಿ. ಕುಕ್ಕಿಂಗ್ ಕಾಂಪಿಟೇಷನ್ನು ಚಲೋ ಇತ್ತು, ಆದ್ರೆ ಇನ್ನೊಂದೆರಡು ಪ್ರೈಸ್ ಕೊಟ್ಟಿದ್ರು ಚೆನ್ನಾಗಿರ್ತಿತ್ತು. ನೋಡಿದ್ರಲ್ಲ, 32ನೇ ಎಡಿಷನ್ನ ಭೂಮಿಕಾ ಕ್ಲಬ್ ಇವತ್ತು ಧಾರವಾಡದಲ್ಲಿ ತೆರೆದಿದೆ. ಭೂಮಿಕಾ ಕ್ಲಬ್ ಬಗ್ಗೆ ಧಾರವಾಡದ ನಾರಿಯರಿಗಿದ್ದಂತಹ ಗೊಂದಲಗಳು, ಕನ್ಫ್ಯೂಷನ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಸಾಕಷ್ಟು ಜನ ಹಾಡಿದ್ರು, ಕುಣಿತಕ್ಕೆ ಕತ್ತಲ್ಲಾಡಿಸಿದ್ರು, ಡಾನ್ಸ್ ಮಾಡಿದ್ರು, ಜೊತೆಗೆ ವಿಶೇಷವಾಗಿ ಮ್ಯಾಜಿಕ್ ಶೋನಲ್ಲಿ ಮಿಂದೆದ್ರು. ಹಲವಾರು ಇನ್ಫಾರ್ಮೇಷನ್ಸ್ ಜೊತೆಗೆ ತುಂಬ ಜನ ತುಂಬಾ ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡಿದ್ರು. ಎಲ್ಲರೂ ಕಾಯ್ತಿದ್ದಂತಹ ಲಕ್ಕಿ ಡ್ರಾ ಕೂಡ ನಡೆದೋಯ್ತು. ಸೊ ಮತ್ತಷ್ಟು ಇಂಟ್ರೆಸ್ಟಿಂಗ್ ಭೂಮಿಕಾ ಕ್ಲಬ್ ಜೊತೆಗೆ ಮುಂದಿನ ಜಿಲ್ಲೆಯಲ್ಲಿ ಮತ್ತೊಂದು ಎಡಿಷನ್ ಜೊತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.